ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದವ್ರಿಗೆ ಇನ್ಸ್ಟಾಗ್ರಾಮಿಗೆ ವೆಲ್ಕಮ್, ಯೂಟ್ಯೂಬಲ್ಲಿ ನೋಡ್ತಿದ್ದವ್ರಿಗೆ ಯೂಟ್ಯೂಬ್ಗೆ ವೆಲ್ಕಮ್. ಸೊ ನಾನಿವತ್ತು ನಿಮ್ಗೆ ಏನೊಂದು ಕಾನ್ಸೆಪ್ಟ್ ಹೇಳಕ್ ಬಂದಿದ್ದೀನಪ್ಪ ಅಂದರೆ, ಇವಾಗ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಂಥ ಮಾರ್ಕೆಟಲ್ಲಿ. ಸೊ ಇವಾಗ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಏನು ನಡೀತಿದೆಯಪ್ಪ ಅಂತ ಅಂದರೆ, ಗೋಲ್ಡ್ ರೇಟು ಗಗನಕ್ಕೆ ಮುಟ್ಟಿದೆ, ಸಿಲ್ವರ್ ರೇಟು ಗಗನಕ್ಕೆ ಮುಟ್ಟಿದೆ. ಇವಾಗ ಅವೆರಡಕ್ಕೂ ಕಾಂಪಿಟೇಷನ್ ಕೊಡೋದಕ್ಕೆ ಕಾಪರ್ ಕೂಡ ಬಂದಿದೆ, ಕಾಪರ್ ರೇಟು ಕೂಡ ಗಗನಕ್ಕೆ ಮುಟ್ತಾ ಇದೆ. ಸೊ ಇದು ನಿಮಗೆ ರೈಟ್ ಟೈಮ್ ಕಾಪರ್ನ ಬೈ ಮಾಡೋದಕ್ಕೆ, ಗೋಲ್ಡ್ನ ಬೈ ಮಾಡೋದಕ್ಕೆ, ಸಿಲ್ವರ್ನ ಬೈ ಮಾಡೋದಕ್ಕೆ ಅಂದರೆ ಖಂಡಿತವಾಗ್ಲೂ ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್. ಫಸ್ಟು ಮಾರ್ಕೆಟಲ್ಲಿ ಏನಕ್ಕಿದು ಜಾಸ್ತಿ ಆಗ್ತಿದೆ ಅದನ್ನ ನೋಡೋಣ. ಸೊ ಇಲ್ಲಿ ಈ ಮೂರು ಕಂಡೀಷನ್ಸ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಫಸ್ಟ್ನೇ ಕಂಡೀಷನ್ ಏನಪ್ಪಾ ಅಂದರೆ, US ನಮ್ಮ ಮೇಲೆ ಏರ್ತಾ ಇರುವಂತಹ ಟ್ಯಾರಿಫ್. ಸೊ ಟ್ಯಾರಿಫ್ ಇಸ್ ದಿ ಮೇನ್ ರೀಸನ್ ಕಾಪರ್ ಹೈಕ್ ಆಗೋದಕ್ಕೆ ಕಾರಣ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅನ್ಸುತ್ತೆ, ಕೆಲವರು ಗೊತ್ತಿಲ್ದಿರೋರ್ಗೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀರಲ್ಲ ತಿಳ್ಕೊಳ್ಳಿ. ಆಲ್ರೆಡಿ ಇಂಡಿಯಾ ಮತ್ತೆ US ಮಾತಾಡ್ತಾ ಇದ್ದಾರೆ ಟ್ಯಾರಿಫ್ನ ಕಮ್ಮಿ ಮಾಡೋದಕ್ಕೆ. US ಅವರು ಟ್ಯಾರಿಫ್ನ ಹಾಕಿದ್ದಾರೆ, ಅದೇ ರೀತಿಯಾಗಿ ಇಂಡಿಯಾದವರು ಸೈಲೆಂಟ್ ಆಗಿ ಅವರು ಕೂಡ ಟ್ಯಾರಿಫ್ನ ಹಾಕಿದ್ದಾರೆ. US ಅಲ್ಲಿರೋ ಫಾರ್ಮರ್ಸ್ಗೆ ಅದು ಎಫೆಕ್ಟ್ ಆಗ್ತಿದೆ. ಆದ್ರಿಂದ US ಗೌರ್ಮೆಂಟ್ ಮತ್ತೆ ಇಂಡಿಯಾ ಗೌರ್ಮೆಂಟ್ ಎರಡು ಮ್ಯೂಚುವಲಿ ಮಾತಾಡಿ ಟ್ಯಾರಿಫ್ನ ಕಮ್ಮಿ ಮಾಡಿಸ್ತೀವಿ ಅಂತ ಮಾತುಕತೆ ನಡೀತಾ ಇದೆ. ಏನಾದರೂ ಈ ಮಾತುಕತೆ ಯಶಸ್ವಿಯಾಗಿ ನಮ್ಮ ಮೇಲೆ ಡೊನಾಲ್ಡ್ ಟ್ರಂಪ್ ಹೇರಿರುವಂತಹ ಟ್ಯಾರಿಫ್ ಕಮ್ಮಿ ಆಯಿತು ಅಂದರೆ 100% ಹೇಳ್ತೀನಿ ಗೋಲ್ಡ್ ರೇಟು ಡ್ರಾಪ್ ಆಗುತ್ತೆ. ಸೊ ಸೆಕೆಂಡ್ ಕಂಡೀಷನ್ ಏನಪ್ಪಾ ಅಂದರೆ, ರಷ್ಯಾ ಮತ್ತೆ ಉಕ್ರೇನ್ ವಾರ್. ಇದಾಗ್ಲಿಂದನೂ ನಡೀತಿದೆ, ಇದು ವರ್ಷಗಳಿಂದನೇ ನಡೀತಿದೆ. ಆದರೂ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ಇಂಡಿಯಾಗೆ ಆಲ್ಮೋಸ್ಟ್ ಅಂದರೆ ಬರೀ ಇಂಡಿಯಾ ಮಾತ್ರ ಅಲ್ಲ, ಗ್ಲೋಬಲ್ ಅಲ್ಲಿ ನಮಗೆ ಗೋಲ್ಡ್ ಏನು ಸಪ್ಲೈ ಆಗುತ್ತಲ್ಲ, ಯಾವುದಾದ್ರೂ ಒಂದು ಕಂಟ್ರಿಯಲ್ಲಿ ಗೋಲ್ಡ್ ಸ್ಟಕ್ ಆಯಿತು ಅಂದರೆ ಬೇರೆ ಎಲ್ಲ ಕಂಟ್ರಿಯಲ್ಲೂ ಗೋಲ್ಡ್ ಪ್ರೈಸ್ ಏರಿಕೆ ಆಗುತ್ತೆ. ಅದೇ ಇವಾಗ ಇಂಡಿಯಾದಲ್ಲೂ ಆಗ್ತಾ ಇರೋದು. ಸೊ ಇದು ಎರಡನೇ ಪಾಯಿಂಟ್ ಅಂತ ಅಂದರೆ, ನಮ್ಮೆಲ್ರಿಗೂ ಗೊತ್ತು, ನಿಮ್ಮೆಲ್ರಿಗೂ ಗೊತ್ತು, ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಚಿನ್ನನ ಸೇರು ಪಾವಲ್ಲಿ ಅಳದಾಗ್ತಾ ಇದ್ದಂತಹ ಕರ್ನಾಟಕ ರಾಜ್ಯ ಆಗಿರ್ಬೋದು ಅಥವಾ ಭಾರತ ರಾಜ್ಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ಈಗ ಹೋಗ್ತಾ 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 ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ 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 ಇನ್ನೊಂದು ನಾವೇನ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಯುಟಿಲೈಸೇಷನ್ ಆಫ್ ಗೋಲ್ಡ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಗೋಲ್ಡ್ ಯುಟಿಲೈಸೇಷನ್ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ನೀವೆಲ್ಲರೂ ಕೂಡ ಗೊತ್ತಿರುತ್ತೆ, ಓದಿರ್ತೀರಾ, ಇದು ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ವೇರ್ ದಿ ಡಿಮ್ಯಾಂಡ್ ಇಸ್ ಮೋರ್ ದೇರ್ ದಿ ಸಪ್ಲೈ ಇಸ್ ಲೆಸ್. ಸೊ ಅದೇ ಇಲ್ಲೂ ಕೂಡ ಆಗಿರೋದು. ಈಗ ಗೋಲ್ಡ್ ಸಪ್ಲೈ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಪ್ರೈಸ್ ಎಲ್ಲ ತುಂಬಾ ಹೈಕ್ ಆಗ್ತಾ ಇದೆ. ಖಂಡಿತವಾಗ್ಲೂ ಗೋಲ್ಡ್ ಪ್ರೈಸ್ ಅಲ್ಲಿ ತುಂಬಾ ಡ್ರಾಪ್ ಆಗುತ್ತೆ. ಯಾರಾದ್ರೂ ಗೋಲ್ಡ್ ನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ವೆಯ್ಟ್ ಮಾಡಿ, ಅಥವಾ ಏನಾದ್ರೂ ಸ್ಪೆಷಲ್ ಲೊಕೇಶನ್ ಇತ್ತು ಅಂದ್ರೆ 100% ನೀವು ಬೈ ಮಾಡ್ಬೋದು. ಇದು ಗೋಲ್ಡ್ ಸಂಬಂಧಪಟ್ಟಿದ ವಿಷಯ. ಆದ್ರೆ ಸಿಲ್ವರ್ ನಮ್ಗೆ ನನಗೆ ನೆನಪಿರೋಂಗೆ ಗ್ರಾಮ್ 30 ರೂಪಾಯಿ 20 ರೂಪಾಯಿ ಸಿಲ್ವರ್ ಸಿಗ್ತಾ ಇದ್ದು, ಇವಾಗ ಸಿಲ್ವರ್ ಕೂಡ ಗಗನಕ್ಕೆ ಮುಟ್ಟಿದೆ. ಎವ್ರಿ ಅವರ್ ಪ್ರತಿ ಕ್ಷಣನೂ ಕೂಡ ಪ್ರೈಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಚಿನ್ನ ಮತ್ತು ಬೆಳ್ಳಿ ಇವೆರಡಕ್ಕೂ ಸಮನಾಗಿರುವಂತಹ ಇನ್ನೊಂದು ಲೋಹ ಯಾವ್ದಾದ್ರು ಇದ್ರೆ ಅದು ಕಾಪರ್ ಕೂಡ ತುಂಬಾ ಫ್ಲಕ್ಚುಯೇಟ್ ಆಗ್ತಿದೆ. ಮಾರ್ಕೆಟ್ ಅಲ್ಲಿ ಪ್ರೈಸ್ ತುಂಬಾ ಏರ್ತಿದೆ. ಸೊ ಈ ಮೂರು ಲೋಹಗಳು ಯಾಕೆ ಇಷ್ಟೊಂದು ಹೈ ಆಗ್ತಿದೆ ಅಂತ ನಾನು ಇವಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದ್ರೂ ಲೋಹಗಳ ಮೇಲೆ ಇನ್ವೆಸ್ಟ್ ಮಾಡೋರು ಯೋಚನೆ ಮಾಡ್ತಾ ಇದ್ರೆ, ಇಟ್ಸ್ ಟೈಮ್ ಟು ಇನ್ವೆಸ್ಟ್ ಆನ್ ಕಾಪರ್. ಚಿನ್ನದ ರೇಟ್ ಯಾವ ರೀತಿ ಮೇಲೆ ಹೋಗ್ತಾ ಇದೆ, ಇನ್ ಫ್ಯೂಚರ್ ಅಲ್ಲಿ ಕಾಪರ್ ಕೂಡ ಅದೇ ರೀತಿಯಾಗಿ ಮೇಲೋಗುತ್ತೆ. ಬಟ್ ಯಾರಾದ್ರೂ ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಕೈಂಡ್ಲಿ ಸ್ಟಾಪ್. ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆ 1:15 ಸುಮಾರಿಗೆ ಚಿನ್ನದ ಬೆಲೆ ಒಟ್ಟು 10 ಗ್ರಾಮಿಗೆ 7,500 ರೂಪಾಯಿ ಡ್ರಾಪ್ ಆಗಿತ್ತು. ಸೊ ಇದೇ ರೀತಿಯಾಗಿ ಮಾರ್ಕೆಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತದೆ. ಯಾರು ಕೂಡ ಗೋಲ್ಡ್ನ ಅಥವಾ ಸಿಲ್ವರ್ನ ಬೈ ಮಾಡೋ ಪ್ಲಾನ್ ಅಲ್ಲಿದ್ರೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಪಾಸ್ ಮಾಡಿ. ಇನ್ನೊಂದು ಸ್ವಲ್ಪ ಮೇಲೋಗುತ್ತೆ. ಉರಿಯೋ ದೀಪ ಜೋರಾಗಿ ಉರಿತಿದೆ ಅಂದ್ರೆ ಖಂಡಿತವಾಗ್ಲೂ ಅದು ಆರುತ್ತೆ ಅಂತ, ಅಷ್ಟು ಮೇಲ್ ಹೋಗ್ತಿದೆ ಅಂದ್ರೆ ಅದು ಬಿದ್ದೇ ಬೀಳುತ್ತೆ ಅಂತ ಅರ್ಥ. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.